ಕುತೂಹಲ ಕೆರಳಿಸಿದ್ದ ದೊಡ್ಡ ಶಿವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಭುವನಹಳ್ಳಿ ಬಿಎ ನಾಗೇಶ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಜೊತೆಗೆ 13 ಜನ ಹೊಸ ನಿರ್ದೇಶಕರು ಆಯ್ಕೆಯಾಗಿದ್ದು ಸಂಘದ ಮೇಲಿನ ಜವಾಬ್ದಾರಿ ಹಾಗೂ ನಿರೀಕ್ಷೆಗಳನ್ನು ಹೆಚ್ಚಿಸಿದೆ. ಮಾಲೂರು ತಾಲೂಕಿನ ದೊಡ್ಡ ಶಿವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಎ ನಾಗೇಶ್ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಡಿ ಮುನಿಯಪ್ಪ ಅವರು ಸಹ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂಘಕ್ಕೆ ಅಧ್ಯಕ್ಷ ಗೋಪಿನಾಥ್, ಉಪಾಧ್ಯಕ್ಷರಾಗಿ ಕೃಷ್ಣಪ್ಪ ಅವರಿದ್ದರು. ನಂತರ ತಮ್ಮ ಸ್ಥಾನಗಳಿಗೆ ಅವರು ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಬಿಎ ನಾಗೇಶ್, ಉಪಾಧ್ಯಕ್ಷರಾಗಿ ಡಿ ಮುನಿಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ವೀಣಾ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ, ನಿರ್ದೇಶಕರಾದ ಎಚ್ಆರ್ ಗೋಪಿನಾಥ್, ಎಸ್ಸಿ ಕೃಷ್ಣಪ್ಪ, ಎಸ್ವಿ ಗೋವರ್ಧನ್ ರೆಡ್ಡಿ, ಎಸ್ಎನ್ ಹನುಮಂತ ರೆಡ್ಡಿ, ಡಿಎಸ್ ರವೀಂದ್ರ ರೆಡ್ಡಿ, ಶಿವಶಂಕರ್ ರೆಡ್ಡಿ, ಎಸ್ಆರ್ ಚಿರಂಜೀವಿ, ನಂಜಮ್ಮ, ರಾಮಕ್ಕ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ, ಮಂಜುನಾಥ್ ರೆಡ್ಡಿ, ಭುವನಹಳ್ಳಿ ಅಬ್ಬಯ್ಯಪ್ಪ, ಶ್ರೀನಾಥ್, ಓಬಳಾರೆಡ್ಡಿ, ದೊಡ್ಡಮಲೆ ರವೀಂದ್ರ, ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಎಚ್ವಿ ತಿರುಮೇಗೌಡ, ಮುಖಂಡರಾದ ಬಿಂಗಿಪುರ ವೆಂಕಟೇಶ್, ಭುವನಹಳ್ಳಿ ನಾರಾಯಣಸ್ವಾಮಿ, ಕೃಷ್ಣಪ್ಪ, ವೆಂಕಟಾಚಲಪತಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಇನ್ನು ಇದೇ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಪುರ ಕಿಟ್ಟಿ, ಸಂಘದ ಅಧ್ಯಕ್ಷರಾಗಿ ನಾಗೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ 13 ನಿರ್ದೇಶಕರು ಹೊಸದಾಗಿ ಆಯ್ಕೆಯಾಗಿದ್ದು ಅವರೆಲ್ಲ ನಮ್ಮ ಪಕ್ಷದವರೇ ಆಗಿದ್ದಾರೆ. ಈ ಹಿಂದೆ ಗೋಪಿನಾಥ್ ಅವರು ಅಧ್ಯಕ್ಷರಾಗಿದ್ದು ರಾಜೀನಾಮೆ ನೀಡಿದ್ರು. ಅದಕ್ಕಾಗಿ ನಡೆದ ಚುನಾವಣೆಯಲ್ಲಿ ನಮ್ಮವರೇ ಆಯ್ಕೆಯಾಗಿದ್ದಾರೆ. ಇದಕ್ಕೆ ನಮ್ಮ ಶಾಸಕ ನಂಜೇಗೌಡರ ಬೆಂಬಲವೂ ಇದೆ. ಆಯ್ಕೆಯಾದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ರೈತರ ಪರವಾಗಿ ಕೆಲಸ ಮಾಡಬೇಕು ಹಾಗೂ ಹಿಂದೆ ಅಧಿಕಾರದಲ್ಲಿದ್ದವರ ಮಾರ್ಗದರ್ಶನವನ್ನ ಪಡೆಯಬೇಕು. ಹೊಸದಾಗಿ ಆಯ್ಕೆಯಾದ ಎಲ್ಲರಿಗೂ ನಮ್ಮ ಅಭಿನಂದನೆಗಳು ಅಂತ ತಿಳಿಸಿದ್ರು. ನಂತರ ಮಾತನಾಡಿದ ಗೋವರ್ಧನ್ ರೆಡ್ಡಿ, ಹೊಸದಾಗಿ ಅಧ್ಯಕ್ಷರಾಗಿ ಭುವನಹಳ್ಳಿ ನಾಗೇಶ್ ಹಾಗೂ ಉಪಾಧ್ಯಕ್ಷರಾಗಿ ಮುನಿಯಪ್ಪ ಅವರು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಎಲ್ಲ ಹೊಸ ನಿರ್ದೇಶಕರ ಸಹಕಾರ ಹಾಗೂ ಶಾಸಕರ ಸಮ್ಮತಿ ಇದೆ. ಅವರೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ನಾಗೇಶ್, ಇಂದು ಶಾಸಕರು ಹಾಗೂ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷನಾಗಿದ್ದೇನೆ. ಖಂಡಿತ ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಡೆಯುತ್ತೇನೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು. ಪಕ್ಷದಿಂದ ನಮ್ಮ MLA ಅವರು ಇದು ಮಾಡಿ ಇವತ್ತು ನಾಗೇಶ್ ಅಣ್ಣವರು ಅಧ್ಯಕ್ಷರು, ಮುನಿಯಪ್ಪಣ್ಣವರು ಉಪಾಧ್ಯಕ್ಷರಾಗಿ ಯಾವುದೇ ಎಲೆಕ್ಷನ್ ಇಲ್ದಿರ ಅವಿರೋಧವಾಗಿ ಆಯ್ಕೆ ಆಗವ್ರೆ. ಮುಂದಿನ ದಿನಗಳಲ್ಲಿ ಇನ್ನು ಇದೇ ರೀತಿ ಏನು ನಾವು ಮಾತುಕತೆ ಮಾತಾಡ್ಕೊಂಡಿದ್ದೀವಿ ಅದೇ ರೀತಿ ಮಾಡ್ತೀವಂತ ಎಲ್ಲರಿಗೂ ಈ ಅವಕಾಶ ಸಿಗುತ್ತೆ. ಅವಸರ ಪಡೋದು ಬೇಡ. ಇವತ್ತು ಇವರಿಬ್ಬರು ಆಗವ್ರೆ, ಮುಂದಿನ ದಿನಗಳಲ್ಲಿ ಇನ್ನೂ ಇಬ್ಬರು ಆಗ್ತಾರೆ. ಆ ರೀತಿ ಎಲ್ಲರೂ ನಮ್ಮ ಡೈರೆಕ್ಟರ್ಗಳು ಏನಿದ್ದಾರೋ ನಡೆಸ್ಕೊಂಡು ಹೋಗ್ಬೇಕು ಅಂತ ಏನು ಮಾತುಕತೆ ಇದೆ ಅದರಲ್ಲಿ ಮಾತಾಡಿಕೊಂಡು ಆ ಅವಧಿಗೆ ಇದಾಕೊಂಡು ಮಾಡೋಣ. ಎಲ್ಲ ರೀತಿಯಾಗಿ ಇದೇ ರೀತಿ ನಡ್ಕೊಂಡು ನಮ್ಮ ಪಕ್ಷದ ಇರ್ಬೋದು ಬಲಪಡಿಸ್ಬೇಕು. ಆಮೇಲೆ ನಮ್ಮ ಕಾರ್ಯಕರ್ತರದು, ರೈತರದು ಏನಿದೆಯೋ ಇವತ್ತು ಏನು ಅಧ್ಯಕ್ಷರಾಗವರು ಅವರು ರೈತರದು ಕಾಳಜಿ ಎತ್ಕೊಂಡು ಆ ಕೆಲಸ ನಿಮ್ಗೆ ಎಷ್ಟು ದಿನ ಅವಕಾಶ ಮಾಡಿಕೊಟ್ಟವರು ಆ ಅವಕಾಶನ ಇದು ಮಾಡ್ಕೊಂಡು ಕೆಲಸ ಮಾಡಿರಿ ಅಂತ ಹೇಳ್ತಾ, ಇವತ್ತು ಹಳೆ ಡೈರೆಕ್ಟರ್ಗಳು ಏನಿದ್ರು ಅಧ್ಯಕ್ಷರಾಗಿದ್ದರು ಅವರು ಮಾರ್ಗದರ್ಶನದಲ್ಲಿ ಎಲ್ಲರೂ ಏನು ಮಾಡಬೇಕು ಅನ್ನೋದು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿ ಡೆವಲಪ್ಮೆಂಟ್ ಆಗಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ತಾ ಈ 4 ಮಾತು ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರಿಗೂ ಉಪಾಧ್ಯಕ್ಷರಿಗೆ ಮುನಿಯಪ್ಪ ಅವಿರೋಧವಾಗಿ ಹಾಕಿದ್ದಾರೆ. ಅವಿರೋಧಕ್ಕೆ ನಮ್ಮ ಎಲ್ಲ ನಿರ್ದೇಶಕರು ಸರ್ಕಾರ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಶಾಸಕರು, ನಮ್ಮ ಬ್ಲಾಕ್ ಅಧ್ಯಕ್ಷ ಎಲ್ಲರೂ ಮಾರ್ಗದರ್ಶನದಲ್ಲಿ ಈ ಒಂದು ಅವಿರೋಧ ಆಯ್ಕೆಗೆ ಎಲ್ಲರೂ ಒಮ್ಮತ ಸೂಚಿಸಿರಿಂದ ಎಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವು ಇದು ಎಲ್ಲ ಸಹಕಾರದಿಂದ ಇವತ್ತು ನಾವು ಇದೇ ಬಂದಿದ್ದೀರಿ. ಆದರೆ ಹಿರಿಯರ ಮಾರ್ಗದರ್ಶನದಲ್ಲಿ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು